ಕೇಳ್ರಪ್ಪ ಕೇಳಿ. ಊರಲ್ಲಿ ಯಾರು ಇಂಥ ತಪ್ಪು ಮಾಡಿದ್ರೆ, ಯಾರನ್ನಾರು ಸಾಯ್ಸಕಂತ ಏನಾರು ಮಾಡಿದ್ರೆ, ಒಂಚು ಗಿಂಚು ಏನಾರು ಹಾಕಿದ್ರೆ ಇಂಥ ಶಿಕ್ಷೆನೆ ಕಣ್ರಪ್ಪ. ಕೇಳ್ಕೊಳ್ಳಿ, ಈ ತಪ್ಪ ಇನ್ಯಾರು ಯಾವತ್ತು ಮಾಡಕ್ ಹೋಗ್ಬೇಡಿ. ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಲೋಕಲ ಇಂಥ ತಪ್ಪು ಅನ್ಬಿಡ. ಇದ್ಕಿಂತವ ಇನ್ನೂ ಭಾರಿ ಇರ್ತದೆ. ಇದೆಯಾ ಕಡಿಮೆ ಅಂತ ಹೇಳು. ಕೇಳ್ರಪ್ಪ ಕೇಳಿ, ಇನ್ಯಾರು ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ, ಮಾಡಕ್ ಹೋಗ್ಬೇಡಿ, ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಎಲ್ಲಕ್ಕೂ ನೀವೇ ಜವಾಬ್ದಾರಿ, ನೀವೇ ಜವಾಬ್ದಾರಿ. ನಡೀರಿ, ಮಾಡಿದ ತಪ್ಪಿಗೆ ಮೆರವಣಿಗೆ ಮಾಡಿಸಿ ಬೀದಿಲೆಲ್ಲವ ಇಲ್ಲಿಗೆ ಕರ್ಕ ಬನ್ನಿ. ನಡೀರಿ. ಅಲ್ಲ ಇಷ್ಟು ಮಾಡ್ರೆ ಸಾಕಾಕಿಲ್ವ ನನ್ನ ಮಗಳಿಗೆ? ಇನ್ನು ಏನು ಮಾಡಬೇಕು ನೀವು? ಹೋಗ ಸುಮ್ಮನಿರು, ಹೊರ್ಚಾಡ್ಬಿಡಕತ್ತೆ. ಎಷ್ಟು ಮಾಡರು? ಸುಮ್ಮನಿರು, ಸೋರ್ಸ್ಕೊಳ್ಳೋದ. ನಮಗೂ ಒಂದು ಕಾಲ ಬರ್ತದೆ ಕತೆ. ಸುಮ್ಮನಿರು. ಇನ್ನೂ ಎಷ್ಟು ಅವಮಾನ ಮಾಡರು? ಇನ್ನೂ ಎಷ್ಟು ಮಾಡರು ಅಂತ? ಹಬ್ಬಬ್ಬ ಅಂದ್ರೆ ಇನ್ನೇನು ಮಾಡರು? ಸುಮ್ಮನಿರ್ನೇವಾ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಇಷ್ಟು ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ಇನ್ನೂ ಬುದ್ಧಿ ಅವ್ವ ಮಗಳಿಗೆ ಇಬ್ಳಿಗುವೆ. ಯಾವಾಗ ಬುದ್ಧಿ ಕಲ್ತಿರೋ? ಊರಿಂದ ಧಿಕ್ಕಾರ ಹಾಕ್ಬೇಕು ನಿಮ್ ಇಬ್ರಿಗೂ. ಮೊದ್ಲು ಊರಿಂದ ಹಾಚಿಗೆ ಹಾಕ್ಬೇಕು ನಿಮ್ಗೆ. ಇಷ್ಟು ಮಾಡ್ರೆ ಸಾಕಾಕಿಲ್ಲ ಅಂದ್ಬಿಟ್ಟು ಊರಿಂದ ಆಚೆಗೆ ಬೇರೆಯ ಯಜಮಾನ್ರೆ, ಸುಮ್ಮನೆ ಏನಕ್ಕೆ ಮಾತಾಡ್ಬಿಟ್ಟು ನೀವು ಮರ್ಯಾದೆ ಕಳ್ಕೊಂಡಿರಿ? ಯಾಕೆ ಬುಡಿ, ಅವ್ರು ಮಾಡಿದ್ದವ್ರು ಅನ್ಭವಿಸ್ಕೊತಾರೆ ಕತೆ. ಊರಲ್ಲಿ ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಲಿ ಬುಡಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ ಬುಡಿ. ಕಿರಿಯವ್ರನ್ನ ಮರ್ಯಾದೆ ಇಲ್ದಿರೋರಿಗೆ ಸುಮ್ಮನೆ ಮಾತಾಡ್ಸೋ ಪ್ರಯೋಜನ ಇಲ್ಲ, ಆಯ್ತಾ? ಸುಮ್ಮನೆ ಏನೋ ಮಾತಾಡಕ್ಕೆ ಹೋಗ್ಬೇಡಿ ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಹಂಗೆ ಆಗ್ಬಿಟ್ಟದೆ. ಸುಮ್ಮನೆ ಯಜಮಾನ್ರಾಗಿ ಒಂದು ಮರ್ಯಾದೆ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ. ಕಿರಿಯವ್ರನ್ನ ಗೌರವ ಇಲ್ಲ. ಊರಲ್ಲಿ ಹೆಂಗಿರ್ಬೇಕು ಏನಿರ್ಬೇಕು ಅನ್ನೋದಿಲ್ಲ. ಹೆಂಗಸರು ಮಕ್ಳು ಇರ್ತವೆ, ಕಿರಿಯವರು, ಹೆಂಗಸರು, ಗಂಡಸರು, ಸಣ್ಣ ದೊಡ್ಡವರೆಲ್ಲ ಇರ್ತಾರೆ. ಅವ್ರ ಮುಂದೆ ಹೆಂಗಿರ್ಬೇಕು ಏನು ಅನ್ನೋದು ಚೂರು ಗೊತ್ತಿಲ್ಲ. ಸುಮ್ಮನೆ ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ. ನಡೀರಿ ನಡೀರಿ. ನನ್ನೇ ಹಿಂಗೆ ಬೀದಿಲಿ ಮೆರವಣಿಗೆ ಮಾಡ್ತಿದಾರ, ಮಾಡ್ತೀನಿ. ಮುತ್ಕಿ ಮಾಡ್ತೀನಿ, ಮೊದಲು ಕಿವಿಡಿಯ ಸುರಿಯೋದು ಕೆಲಸ ಮಾಡ್ತೀನಿ ನಾನು. ಕುಳ್ಳ ನನ್ನ ಮಗ ಕೂಟಕ್ಕೆ ಸೇರ್ಸವನೆ, ಅವನು ಮಾಡ್ತೀನಿ. ಏನು ರಮೇಶ್ ಅವ್ರ ಅಪ್ಪ, ಅವನು ಮಾಡ್ತೀನಿ. ಅವಳು ಇಡತಿ ಸರಿಯೋದು ಕೆಲಸ ಮಾಡ್ತೀನಿ. ನನ್ನ ಎದ್ರಾಕೊಂಡ್ರೆ ಅದಲ್ಲ, ಈಗ ಗೊತ್ತಾಯ್ಕಿಲ್ಲ. ಆಮೇಲೆ ಅನ್ಸದೆ ಸುಮ್ಮನೆ ಯಾಕೆ ಮೀನು ಎದ್ರಾಕಬಿಟ್ರು ಅಂತವ. ಈಗ ಅರ್ಥ ಆಯ್ಕಿಲ್ಲ. ಇದ್ದರದ್ರ ಮುಂದೆ ಅವಕ್ಕೆ ಮುಂದಕ್ಕಿರೋದಕ್ಕೆ ಮಾರಿ ಹಬ್ಬ. ನನ್ನೆಯ ಇಷ್ಟು ಈ ಥರ ಎಲ್ಲೂ ಆಗಿತ್ತಿಲ್ಲ ನನಗೆ. ಇಷ್ಟು ಅವಮಾನ ಒಬ್ಬೊಬ್ರನ್ನು ಬಿಟ್ಕೊಡೋದ. ಸೇರ್ ತೀರ್ಸ್ಕೊತೀನಿ ಎಲ್ಲಕ್ಕೂ. ಅವರು ಮಡಗಲೇಬೇಕು, ಅವರು ಮಾಡಿದ ಕರ್ಮಕ್ಕೆ ಕೊಡಲೇಬೇಕು. ಎಷ್ಟು ಕೊಡಬೇಕು ಬೆಲೆಯ ತೆತ್ತಲೇಬೇಕು ಬೆಲೆಯ. ಮಾಡ್ತೀನಿ ಅವ್ರಿಗೆ, ಒಬ್ಬೊಬ್ರಿಗೂ ಮಾಡ್ತೀನಿ. ನನ್ನ ತಲೆನೇ ಬಳಸಿ ಅಷ್ಟು ಚೆನ್ನಾಗಿರೋದನ್ನ ನನ್ನ ಮಕ್ಕಳೇ ನೋಡ್ಕೊಳಕ್ಕಾಗಿಲ್ಲ. ನಂಗೆ ಮಾಡ್ಬಿಟ್ರು ದರದ್ರ ಮುಂಡೆ ಮಕ್ಕಳು ಕೈ ಸೇರಿದ. ನಮ್ಮ ಅವ್ವ ಹಾಕ ಕಣ್ಣೀರು ಅವ್ರ ತಟ್ಟಿ ಸರ್ವನಾಶ ಆಗಲಿ. ಅವರೆಲ್ಲ ಸರ್ವನಾಶ ದರದ್ರ ಮುಂಡೆ ಮಕ್ಕಳು. ಮೆರವಣಿಗೆ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಕತ್ತೆ ಮೇಲೆ ನೋಡ್ಕತೀನಿ ನಾನು. ಎಷ್ಟು ದಿನ ಮಾಡ್ತೀನಿ ಅವ್ರಿಗೆ. ಇವ್ರ ಮನೆಗೆ ಹೋಗಿ ಅವ್ರ ಮನೆನೇ ಹಾಳು ಮಾಡ್ತೀನಿ. ದರದ್ರ ಮುಂಡೆ ಮಕ್ಕಳ ಹೋಯ್ತೀನಿ ಅವ್ರ ಮನೆಗೆ ಹೋಗಿ ಸೇರ್ಕೊಂಡು ಹಾಗೆ ಮಾಡ್ತೀನಿ. ಎಷ್ಟು ಅವಮಾನ! ಪ್ರತಿಯೊಂದಕ್ಕೆ ಅವ್ರು ಬೆಲೆ ಕಟ್ಟಲೇಬೇಕು. ನಂಗೆ ಮಾಡ್ರ ಅವಮಾನಕ್ಕೆ, ನಂಗೆ ಮಾಡ್ರ ಅಪಮಾನಕ್ಕೆ. ನನಗೆ ನಿದ್ದೆ ಬರೋಕ್ಕಿಲ್ಲ. ಅಲ್ಲಿ ಗಂಟೆ ನಾನು ಚೆನ್ನಾಗಿ ನಿದ್ದೆನೂ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಇವ್ರ ಮನೆ ಹಾಳು ಮಾಡ್ತೀನಿ, ಹಾಳು ಮಾಡ್ತಾವ. ಅದಕ್ಕೆ ಅಲ್ವಾ ಒಂದು ಕುಡಿಯೂ ಇಲ್ಲ ಮನೇಲಿ, ಎಲ್ಲವ ಖಾಲಿ. ಈಗ 3 ಗಂಡು ಮಕ್ಕಳಲ್ಲಿ 1 ಮಗಿನಾರು ಆಗಿರ್ತದ. ಇವ್ರು ಮಾಡೋ ಕರ್ಮಕ್ಕೆ, ಇವ್ರು ಮಾಡೋ ಕಿತ್ತೋದು ಕೆಲಸಕ್ಕೆ ಹಂಗಿರೋದು. ಅಯ್ಯೋ ಪಾಪ ಅಂದರೆ 12 ವರ್ಷ ರೋಗ ಬಂತೆ. ಇಂಥವನ್ನೆಲ್ಲ ಪಾಪ ಅನ್ನೋಕೆ ಹೋಗ್ಬೇಡ್ದು, ಪಾಪ ಅಂತವ ದರ್ದ್ರ ಮುಂಡೆ ಮಕ್ಕಳ. ನನ್ನ ಜೀವನ ಹಿಂಗೆ ಮಾಡಾಕ್ಬಿಟ್ರು. ಜೀವನವ ಮುದಿ ಮುಂಡೆ ಯಾಕೆ ಎದ್ದು ಬಂದ್ಲು ದರ್ದ್ರ ಮುಂಡೆ? ನನ್ನ ಜೀವನನ ಹಾಳು ಮಾಡೋಕ್ಕೆ ಬಂದ್ಲ. ಅಲ್ಲಿ ತೋಟ ತಗೊಂಡ್ಬಂದ್ಬಿಟ್ಟು ಅಲ್ಲ ಮಾಡಿದ್ಲು. ಅವ್ಳು ಬರ್ಲಿಲ್ಲ ಅಂದರೆ ನಾನೇನು ಕೊಡಕ್ಕೆ ಹೋಗ್ತಿದ್ದೆ. ನನ್ನ ಪಾಡಿಗೆ ನಾನು ಹಿಂಗೋ ಇದ್ದೆ. ಎಲ್ಲ ಬರೋದು ಬಂದ್ಬಿಟ್ಟು ಮಾಡೋದು ಮಾಡ್ಬಿಟ್ಟು ಈಗ ನಾಟಕ ಹಾಡ್ತಿದ್ದಲ್ಲ, ನಾಟಕವ ಮಾಡ್ತೀನಿ. ಆ ಮುಂಡೆಯ ವಿಸ ಹಾಕಿ ಸಾಯಿಸಾಕ್ತೀನಿ ಅವಳ. ಒಂದಿನ ಅವಳ ಕತೆ ಇಲ್ಲ ಅನಿಸ್ತೀನಿ. ಅವಳು ಸಾಯ್ದಾನೆ ನನಗೆ ಇಷ್ಟೊಂದರೆ ಕಷ್ಟ. ಸತ್ತಬಿಟ್ಟು ಬೇಕಾದ್ರೆ ಅವ್ರು ಏನು ಶಿಕ್ಷೆ ಕೊಡಲಿ ನಾನು ಅನುಭವಿಸ್ತೀನಿ. ಆ ಮುದಿ ಮುಂಡೆ ಅವಳು ಇಲ್ದಂಗೆ ಮಾಡ್ತೀನಿ ನಾನು. ಅತ್ತೆ ನಿಂದ ಅಮ್ಮಯ್ಯ ಕನತೆ ಅತ್ತೆ ಈಗಾರು ಹೇಳತ್ತೆ. ಅತ್ತೆ ನನಗೆ ಕಣ್ಣಲ್ಲಿ ನೋಡಕೈತಲ್ಲ ಕನತೆ, ರಮೇಶನ ಕಣ್ಣೆಲ್ಲ ಚುರುಕಂತದೆ ಕನತೆ. ನಿಂದ ಅಮ್ಮಯ್ಯ ಕನತೆ ಅಲ್ಲ ಕನತೆ. ಊರಲ್ಲೆಲ್ಲ ಎಲ್ಲ ಬಾಯಿಗಳನ್ನ ಮಾತಾಡ್ಕತಾರೆ ಕನತೆ. ಕಿವಿಲಿ ಕೇಳಕೈತಲ್ಲ ಕನತೆ. ನಿಮ್ದ ಅಮ್ಮಯ್ಯ ಬುಡಿ ಅನ್ನಿ ಅತ್ತೆ, ನನಗೆ ಐತಲ್ಲ ಕನತೆ. ಅಲ್ಲಕ್ಕ ಲಕ್ಷ್ಮಿ, ಅದು ಯಾಕಂಗೆ ಆಡ್ತಿದ್ದಿ? ಮಾಡಿದ ತಪ್ಪು ಅನುಭವಿಸ್ತಿರು. ಅವ್ರು ಮಾಡಿದ ತಪ್ಪು ಅನುಭವಿಸ್ತಾಗ್ರಿ, ಯಾಕೆ ಗೊತ್ತಾಗೋದ್ರ ಬೆಲೆ. ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ. ಅಲ್ಲ ಅದ್ರದ್ರ ಮುಂದೆ ನೋಡಿ ಹೆಂಗೆ ಆಡ್ತಿದ್ದಳು. ಮಾಡಿರೋದೆಲ್ಲ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಒಳಗೆ ತಪ್ಪು ಮಾಡಿ ನಿನ್ನದೇ ಇಲ್ಲ. ಎಲ್ಲ ಬರೀ ಬೊಯ್ಯೋದು ಮಾಡೋದು ಹಾಗೆ ಆಡ್ತಾ ಕೂತಾಳೆ ಇವಳು. ತಪ್ಪು ಮಾಡಿವ್ನಿ ಏನೋ ಭಾವನೆನೇ ಇಲ್ಲ ಅವಳಿಗೆ. ದರ್ದ್ರ ಮುಂಡಕ್ಕೆ ಇರೋ ಅನುಭವಿಸ್ತಿ ಮಾಡಿದ ತಪ್ಪಿಗೆ. ಅಲ್ಲ ಇಂಥೇಳು ಸಂಘ ಮಾಡ್ಕೊ ಕೂತವನಲ್ಲ, ಇನ್ನು ಜೀವನನ ಉದ್ಧಾರ ಮಾಡ್ಕೋಬೇಕು ಇಲ್ಲ ಹಾಳು ಮಾಡ್ಕೋಬೇಕು ಅಂದ್ಕೊಂಡಿದ್ದಾನ ಅಂತ ಚಂದ್ರಗಳು ಹೇಳ್ತಿ. ಕಷ್ಟ ಬೋಸಕ್ಕೂ ಒಂದ್ಸಲ ಮದುವೆ ಆದಮೇಲೆ ಜೀವನ ಮಾಡ್ಕೊ ಹೋಯ್ತಾರೆ. ಅದು ಬಿಟ್ಬಿಟ್ಟು ಇವಳು ಸಂಘ ಮಾಡ್ಕೊಂಡು ಜೀವನನೆಲ್ಲ ಹಾಳು ಮಾಡ್ಕೊತಾ ಕೂತವನಲ್ಲ. ನನಗೆ ಸ್ವಲ್ಪ ಬುದ್ಧಿ ಇರದ ಬುದ್ಧಿ. ನೀನು
ತಲೆ ಕೆಡಿಸ್ಕೊಬೇಡ, ಎಲ್ಲ ಸರಿ ಆಯ್ತದೆ ಕತೆ. ಸುಮ್ಮನೆ ಬಾಯ್ಲಿ ನೀನು ಇತ್ತಾಗ ಬಾ. ಅಲ್ಲ ಯಾಕಂಗೆ ಆಡ್ತಿದ್ದಿ ನೀನು ಮಗ ಮಗ ಅಂತ? ಹಾಂ ಬಿಡ್ಕೊಂಡೆ ನಾನು. ಮಕ್ಳು ಅದ ತಲೆ ಮೇಲೆ ಕೂರಿಸ್ಕೊಬೇಡ. ಅವ್ರು ಹಾಡ್ದಂಗೆ ಹಾಡಬೇಡ ನೀನುವೆ. ಎಲ್ಲೋದರು ಏನು ಎತ್ತ ಅಂತ ಉಸಿ ಗಮನಿಸು. ಬುದ್ಧಿ ಪದ್ದಿ ಹೇಳ್ಕೊಡು ನೀನು. ತಲೆ ಮೇಲೆ ಕೂರಿಸ್ಕೊಬೇಡ ಅಂದರೆ ನನ್ನ ಮಕ್ಳು ಹಂಗೆಲ್ಲ ಕಣತೆ ಚಿನ್ನ ಚಿನ್ನ ಅನ್ಕೊಂಡು ಮರ್ಯಾದೆ ತಗ ಕೂರ್ಕೊಂಡೆ. ಮರ್ಯಾದೆನೆಲ್ಲ ಕಳ್ಕೊಂಡು ಕೂತ್ಕೊಂಡೆ. ಹೇಳ್ದೆ ನಾನು ಎಷ್ಟು ದಿವಸ ಹೇಳಲಿಲ್ಲ ನಿನಗೆ. ಹೇಳಿದ ಮಾತು ಕೇಳಿಯ ನೀನು? ಯಾವತ್ತಾರು ಕೇಳಿದೀಯಾ? ಮಕ್ಕಳು ಅಲ್ಲ ಯಾರು ಮಕ್ಳ ಹೆತ್ತಿಲ್ವಾ? ಹೇಳು. ಹಂಗಂದ್ರೆ ನಮ್ಮ ಅತ್ತೆ ಸರಿಯಿಲ್ಲ ಅಂತ ಬಾಯಿಗೆ ಬಂದ್ಬಿಡ್ತವೆ. ಅದಕ್ಕೆ ನಾನು ಏನು ಮಾತಾಡೋಕೆ ಹೋಯ್ಕಿಲ್ಲ ಅಷ್ಟೇ. ಅತ್ತೆ ಏನೋ ಆಗೋಯ್ತು ಕಣತ್ತೆ. ಈಗ ಹೇಳಿ ನಿಮ್ದು ಅಮ್ಮಯ್ಯ ಕಣತ್ತೆ. ಈ ಕಣ್ಣಲ್ಲಿ ಹಾಳಾದ ನೋಡೋದ್ಕಿಂತ ನಾನು ನಿಗ್ರು ಕಬಿಡ್ಬೇಕು ಅತ್ತಾಗಿ ನಿಗ್ರು ಕತ್ತವ. ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡೋಕೆ ಆಯ್ಕಿಲ್ಲ ಕಣತ್ತೆ. ನೋಡ್ಕೊಂಡು ಎಷ್ಟು ದಿನ ಬದುಕನೆ ನಾನು ಇದನ್ನೆಲ್ಲವ ಆಯ್ಕಿಲ್ಲ ನನಗೆ. ಇದನ್ನೆಲ್ಲ ನೋಡ್ಕೊಂಡು ಆಯ್ಕಿಲ್ಲ ಕತೆ ನನಗೆ. ಇದನ್ನೆಲ್ಲ ನೋಡ್ಕೊಂಡಿರೋಕ್ಕೆ ನನ್ನ ಜೀವನಕ್ಕೆ ನಂದು ಒಂದು ಜೀವನ. ಮಕ್ಕಳು ಅಂತ ಸತ್ತಿದ್ಕೆ ಎಲ್ಲವ ಒಂದೊಂಥರ ಕಷ್ಟದ ಮೇಲೆ ಕಷ್ಟ. ಒಂದಷ್ಟು ದಿವಸ ಪಾರತಿದ್ದು, ಒಂದಷ್ಟು ದಿವಸ ಕುಳ್ಳನ್ಗೂ ಸರಿಲ್ಲ, ಅದಿಲ್ಲ ಇದಿಲ್ಲ. ಈಗ ಇದು ಆಮೇಲೆ ಪಾಲಾಗಿದ್ದು. ಒಂದು ಕಷ್ಟದ ಮೇಲೆ ಒಂದು ಕಷ್ಟ ಕಣಂತೆ. ನಮ್ಗೆ ನೆಮ್ಮದಿನೇ ಇಲ್ಲ ಜೀವನದಲ್ಲಿ. ಸುಮ್ಮನೆ ನಾವು ಇರೋದಕ್ಕೆ ಸತ್ತೋದ್ರೆ ಆಯ್ತದೆ ಅತ್ತಾಗಿ. ಈ ಕಣ್ಣಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಕರ್ಮಗಳನ್ನೆಲ್ಲ ನೋಡ್ಕೊಂಡು ಅನುಭವಿಸೋದಕ್ಕೆ ಒಮ್ಮೆ ಒಂದ್ಸ ಕಣ್ಣು ಮುಚ್ಕೊಬಿಟ್ರೆ ಅದು ಏನು ಇರೋಕ್ಕಿಲ್ಲ. ಸಂಧೆ ಗಂಟೆ ಸಾಯ್ತೀನಿ ಅಂತ ಮಾತಾಡೋದು ಬಿಡು ಮೊದಲು ನೀನು. ಓಹೋ ಸತ್ಬಿಟ್ರೆ ಎಲ್ಲ ಆಗೋಯ್ತದೆ ಎಲ್ಲವ. ಎಷ್ಟು ಹೇಳಿದ್ರು ಬುದ್ಧಿ ಬರಕಿಲ್ಲ ಇವ್ರಿಗಂತವೇ. ಬಡ್ಕ ಸಾಕಾಯ್ತದೆ. ಮೊಮ್ಮಗದ ಒಂಚೂರು ಕರುಣೆ ಇದ್ದಿದ್ರು ಹಿಂಗೆ ಆಡ್ತಿದ್ದಿಲ್ಲ. ಅದು ಯಾಕಂಗೆ ಆಡೋಣ ಕಣಯ್ಯ. ಮೈಸನ್ ಕಂಡುಬಿಟ್ರೆ ಇವ್ರಿಗೆ ಒಂಚೂರು ಹಾಯ್ಕಿಲ್ಲ. ಸಿಕ್ಕಿದ್ದೆ ಕಾರಣ ಸಿಕ್ತು. ಏನೋ ಮಾಡಿಡ್ಬೇಕು ಮುಟ್ಟಿಡ್ಬೇಕು. ಕೇಳಿ. ಇನ್ ಯಾರು ಯಾವ್ದಾದ್ರು ತಪ್ಪು ಮಾಡಿದ್ರೆ ಇನ್ಮೇಲೆ ಎಲ್ಲರಿಗೂ ತಲೆ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತೀವಿ ಕಣ್ರಪ್ಪೋ. ಮೆರವಣಿಗೆ ಮಾಡಿಸ್ತೀವಿ. 2 ವರ್ಷ ಊರಿಂದ ಬಹಿಷ್ಕಾರ ಆಗ್ತದೆ. ಯಾವುದೇ ಉಪ್ಪು ಎಣ್ಣೆ ಆಗ್ಲಿ, ಕಾಳು ಕಡ್ಡಿ ಆಗ್ಲಿ, ಏನೋ ಮತ್ತೊಂದಾಗ್ಲಿ ಮಗ್ದೊಂದಾಗ್ಲಿ ಅಕ್ಕಪಕ್ಕ ಸಹಾಯ ಇರಂಗಿಲ್ಲ. ಊರ್ ಬಿಟ್ಟು 2 ವರ್ಷ ಹೊರಗಿರ್ಬೇಕಾಯ್ತದೆ. ಹಂಗೆ ಊರ್ಗೆ ದಂಡ ಕಟ್ಬೇಕಾಯ್ತದೆ. ಕೇಳಿ. ಇದು ಊರ್ ಯಜಮಾನ್ರ ಆಜ್ಞೆ ಕಣ್ರಪ್ಪೋ, ಆಜ್ಞೆ. ಎಂತ ಕೆಲ್ಸ ಆಗೋಯ್ತು. ನಾಚಿಕೆ ಪಡು. ಆ ಊರಲ್ಲೆಲ್ಲ ಏನು ತಲೆ ಇದ್ಕೊಂಡು ಓಡಾಡನೆ ಈಗ ಆಯ್ಕಿಲ್ಲ ನನಗೆ. ಇಂಥ ಬಾಳ ಇಂಥ ಬದುಕ ನೀನಿನ ಮಾತು ಕೇಳ್ಕೊಂಡು ಹಿಂಗೆ ಬಂದು ಕುತ್ಕೊಬಿಟ್ಟೆ ನಾನು. ಈ ಥರ ಹೇಳ್ದೆ ಬೇಡ ಅಂತ. ಮನೆಗೆ ಕರ್ಕೋಬೇಕಾಯ್ತದೆ ಅಂತ ಅಮ್ಮನ ಮನೆಗೆ ಕರ್ಕೊಂಡೋಗಿದ್ದು ಏನೂ ಆಯ್ತಿಲ್ಲ. ನಾವು ಹೊಡೆದಿದ್ದೆ ಹೊಡೆದು ದೊಡ್ಡ ತಪ್ಪು. ನಾನು ಅಮ್ಮನ ಹೆಂಗೋ ಒಪ್ಪಿಸ್ತಿದ್ದೆ, ಬೇಡ ಕಣಮ್ಮ ಹಂಗೆ ಕಣಮ್ಮ ಅಂತ. ನಮ್ಮಮ್ಮ ಒಪ್ಕೊಳ್ಳೋಳು. ಬಂದ್ಬಿಟ್ಟು ಎಲ್ಲ ಕೆಲಸನ ಹಾಳು ಮಾಡಿಬಿಟ್ಟು ಈ ಪರಿಸ್ಥಿತಿಗೆ ತಂದು ಮಾಡಿಬಿಟ್ಲು. ನನ್ನ ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿಬಿಟ್ಲು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.